Hello everyone, welcome to Sanmarga Classes. Let us see question number 7 of chapter Structure of the Atom. In alpha scattering experiment, fast moving alpha particles were made to fall on a thin foil of alpha scattering experiment ಅನ್ನ ಮಾಡಿದವರು ಯಾರು ರುದರ್ಫೋರ್ಡ್ ಅಲ್ವಾ ರುದರ್ಫೋರ್ಡ್ was a scientist who performed alpha ray scattering experiment. Okay, ಇಲ್ಲಿ ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ ಎಲ್ಲಿ ಹೋಗಿ ಫಾಲ್ ಆಗುತ್ತೆ? ಆಪ್ಷನ್ ಎ ಗೋಲ್ಡ್, ಆಪ್ಷನ್ ಬಿ ಸಿಲ್ವರ್, ಆಪ್ಷನ್ ಸಿ ಕಾಪರ್, ಆಪ್ಷನ್ ಡಿ ಐರನ್. ವೆರಿ ಸಿಂಪಲ್ ಒನ್. ಎಸ್, ಯು ಆರ್ ರೈಟ್. ಆಪ್ಷನ್ ಎ ಗೋಲ್ಡ್. ಓಕೆ, ರುದರ್ಫೋರ್ಡ್ ಏನ್ ಮಾಡ್ತಾರೆ? ಯೂಸಿಂಗ್ ರೇಡಿಯೋ ಆಕ್ಟಿವ್ ಸೋರ್ಸ್ ಆಲ್ಫಾ ರೇ ಪಾರ್ಟಿಕಲ್ಸ್ ಅನ್ನ ಪಾಸ್ ಮಾಡ್ತಾರೆ. ಗೋಲ್ಡ್ ಫಾಯಿಲ್ ಥ್ರೂ ಪಾಸ್ ಮಾಡ್ತಾರೆ. ದೆನ್ ಹಿ ಅಬ್ಸರ್ವ್ಡ್ ಡಿಫರೆಂಟ್ ಅಬ್ಸರ್ವೇಷನ್ ಅಲ್ವಾ. ಸಮ್ ವರ್ ಅನ್ಡಿಫ್ಲೆಕ್ಟೆಡ್ ಬೀಮ್ ಅಂಡ್ ಸಮ್ ವರ್ ಸ್ಕ್ಯಾಟರ್ಡ್ ಪಾರ್ಟಿಕಲ್ಸ್. ಅದನ್ನ ಎಲ್ಲಿ ತಗೋತಾರೆ ಅವರು? ಫೋಟೋಗ್ರಾಫಿಕ್ ಪ್ಲೇಟ್, ಫ್ಲೂರೋಸೆಂಟ್ ಮಟೀರಿಯಲ್ ಮೇಲೆ ಅದನ್ನ ಪಾರ್ಟಿಕಲ್ಸ್ ಅನ್ನ ನೋಡ್ತಾರೆ ಅಲ್ವಾ. ಫ್ಲೂರೋಸೆಂಟ್ ಮಟೀರಿಯಲ್ ಅಂದ್ರೆ ಯಾವಾಗ ಈ ಚಾರ್ಜ್ ಪಾರ್ಟಿಕಲ್ಸ್ ಬಂದು ಹಿಟ್ ಆಗುತ್ತೆ ಅವಾಗ ಅದು ಶೈನ್ ಆಗುತ್ತೆ. ನಮ್ ಕಣ್ಣಿಗೆ ಈ ಆಲ್ಫಾ ಪಾರ್ಟಿಕಲ್ಸ್ ಎಲ್ಲ ಕಾಣೋದಿಲ್ಲ, ದೇ ಆರ್ ವೆರಿ ಟಿನಿ ಪಾರ್ಟಿಕಲ್ಸ್. ಸೊ ಫ್ಲೂರೋಸೆಂಟ್ ಮಟೀರಿಯಲ್ ಶೈನ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಏನೋ ಒಂದು ಪಾರ್ಟಿಕಲ್ ಬಂದು ಬೀಳ್ತಾ ಇದೆ ಅಂತ ಮೀನಿಂಗ್. ಸೊ ಇದು ಈ ಅಬ್ಸರ್ವೇಷನ್ ಮೇಲೆ ಆಲ್ಫಾ ರೇ ಸ್ಕ್ಯಾಟರಿಂಗ್ ಯಾವ ತರ ಆಗುತ್ತೆ ಅನ್ನುವಂತ ಕನ್ಫ್ಯೂಷನ್ಸ್ ಅನ್ನ, ಅಟಾಮಿಕ್ ಥಿಯರಿ ಬಗ್ಗೆ ಕನ್ಫ್ಯೂಷನ್ಸ್ ಅನ್ನ ಕೊಡ್ತಾರೆ. ಸ್ಟ್ರಕ್ಚರ್ ಆಫ್ ಆಟಮ್ ಬಗ್ಗೆ ಆಪ್ಷನ್ ಬಿ ಸಿಲ್ವರ್, ರಾಂಗ್. ಆಪ್ಷನ್ ಸಿ ಕಾಪರ್, ರಾಂಗ್. ಆಪ್ಷನ್ ಡಿ ಐರನ್, ರಾಂಗ್. ದ ಕರೆಕ್ಟ್ ಆಪ್ಷನ್ is option A, gold. Thank you.